ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ ವೃತಾಕಥಾ ಭಾವಾನುವಾದಂ. ಪೂರ್ವಕಾಲದಲ್ಲಿ ನೈವಿಷ್ಯಾರಣ್ಯಪುರದಲ್ಲಿ ತವವಂ ಗೈಯುತ್ತಿದ್ದ ವಾಸಿಸುತ್ತಿದ್ದ ಶೌನಕಾದಿ ಸಪ್ತಋಷಿಗಳೆಲ್ಲರೂ ಒಟ್ಟಾಗಿ ಸೂತ ಪುರಾಣಿಕರಲ್ಲಿಗೆ ಬಂದು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಕೈಗಳನ್ನು ಜೋಡಿಸಿದರು. ಮಹಾತ್ಮ, ಈ ಲೋಕದಲ್ಲಿ ನಮಗೆ ಪ್ರಾಮಾಣಿಕವಾಗಿಯೂ ಪರಮಾರ್ಥವಾಗಿಯೂ ಈ ಮನುಷ್ಯನು ಇಚ್ಛಿಸಿದಂಥ ಇಷ್ಟಕರ್ತಗಳನ್ನೆಲ್ಲ ಸಿದ್ಧಿಸಬೇಕಾದರೆ ಹಾಗೂ ಇಹಪರಗಡೆಲ್ಲ ಎರಡು ಕಡೆ ನೆಮ್ಮದಿ ಹಾಗೂ ಸಂತೋಷಗಳನ್ನು ಸಹ ಉಂಟಾಗಬೇಕಾದರೆ ಯಾವ ವ್ರತವನ್ನು ಮಾಡಿದರೆ ಶೀಘ್ರ ಫಲಪ್ರಾಪ್ತಿಯಾಗುತ್ತದೋ ಅಂತಹ ಉತ್ತಮವಾದ ಒಂದು ವ್ರತವನ್ನು ಹೇಳಬೇಕೆಂದು ಶೌನಕಾದಿಗಳು ಭಿನ್ನಿಸಿಕೊಳ್ಳಲಾಗಿ, ಆಗ ಸೂತ ಪುರಾಣಿಕರು, ಎಲೈ ಮುನಿಪುಂಗರೇ ಕೇಳಿ, ಹಿಂದೆ ತ್ರೇತಾಯುಗದಲ್ಲಿ ಶ್ರೀಮನ್ನಾರಾಯಣ ಮೂರ್ತಿಯು ವರಮಹಾಲಕ್ಷ್ಮಿಯೊಡನೆ ಮಂದಹಾಸ್ಯಯುಕ್ತವಾಗಿ ಪ್ರಸನ್ನತೆಯಿಂದ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಕುಳಿತಿರುವಾಗಲೇ ತ್ರಿಲೋಕ ಸಂಚಾರಿಯಾದ ನಾರದ ಮಹಾಮುನಿಗಳು ಅಲ್ಲಿಗೆ ಬಂದು ನಾರಾಯಣ ಮೂರ್ತಿಯನ್ನು ಪ್ರಶ್ನೆ ಮಾಡಿದಾಗ ಸ್ವಾಮಿಯು ನಾರದರಿಗೆ ಹೇಳಿದ ವ್ರತ ವಿಧಾನವನ್ನೇ ನಾನೂ ಕೂಡ ನಿಮಗೆ ಹೇಳುತ್ತೇನೆ ಎಂದು ಹೇಳಿದರು. ಸಾವಧಾನದಿಂದ ಆಲಿಸಿ ಎಂದು ಹೇಳಿ ವ್ರತ ಕಥೆಯೋಚ್ಯತೆಯನ್ನು ಹೇಳಲು ಆರಂಭಿಸಿದರು. ಹಿಂದೆ ದೇವರ್ಷಿಯಾದ ನಾರದರು ಭೂಲೋಕದಲ್ಲಿ ಎಲ್ಲ ಕಡೆಯೂ ಸಂಚರಿಸುತ್ತಾ ಬರುತ್ತಿರುವಾಗ ಜನಸಮೂಹವು ಜಾತಿ ಭೇದವಿಲ್ಲದೆ ತಾವು ಮಾಡಿರುವ ಪೂರ್ವಾರ್ಜಿತ ಕರ್ಮದ ಫಲಗಳಿಂದ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಿರುವುದನ್ನು ನೋಡಿ ಅತ್ಯಂತ ಖಿನ್ನನಾಗಿ ಇದಕ್ಕೇನಾದರೂ ನಿವಾರಣೆಯನ್ನು ಶ್ರೀಮನ್ನಾರಾಯಣನಲ್ಲಿ ಕೇಳೋಣವೆಂದು ವೈಕುಂಠಕ್ಕೆ ಬಂದನು. ಅಲ್ಲಿ ಶ್ರೀ ಮಹಾವಿಷ್ಣುವನ್ನಾದರೂ ಶುಭ್ರ ವರ್ಣವುಳ್ಳವನಾಗಿ ದೀರ್ಘಕಾಲದ ತೋಳುಗಳಲ್ಲಿ ಶಂಖ, ಚಕ್ರ, ಗದೆ, ಪದ್ಮಗಳನ್ನು ಹಿಡಿದುಕೊಂಡು ಮಹಾಲಕ್ಷ್ಮಿಯೊಡನೆ ಆಸೀನರಾಗಿರುವುದನ್ನು ಕಂಡು ನಾರದರು ಹರ್ಷಗೊಂಡು ಮಹಾವಿಷ್ಣುವನ್ನು ಸ್ತೋತ್ರ ಮಾಡಲು ಆರಂಭಿಸಿದರು. ಅನಂತವೀರ್ಯನು, ವಾಗ್ನ್ಯಾಸುಗಳಿಗೆ ಅಗೋಚರನು, ಆದಿ ಮಧ್ಯಾಂತರಹಿತನು, ಸರ್ವಭೂತಗಣಗಳಿಗೆ ಅಧಿಪತಿಯು ಹಾಗೂ ಭಕ್ತರು ಕೋರಿದ ಕೋರಿಕೆಗಳನ್ನು ಈಡೇರಿಸುವಂತಹ ಎಲೈ ಪರಮಾತ್ಮನೇ, ನಿನಗೆ ನನ್ನ ನಮಸ್ಕಾರವು. ಹೀಗೆಂದು ನಾನಾ ಪ್ರಕಾರವಾಗಿ ಸ್ತುತಿಸುತ್ತಿರುವಾಗ ಶ್ರೀ ಮಹಾವಿಷ್ಣುವು ನೋಡಿ ನಾರದರನ್ನು ಕುರಿತು, ಎಲೈ ಮಹರ್ಷಿಯೇ, ನಿನ್ನ ಇಷ್ಟಾರ್ಥವು ಏನು? ದಯಮಾಡಿ ತಿಳಿಸಿದರೆ ಅದರಂತೆ ನಡೆಯುತ್ತೇನೆಂದು ಹೇಳಿದ ಮಹಾವಿಷ್ಣುವನ್ನು ಕುರಿತು ನಾರದರು ಹೇಳುತ್ತಾರೆ. ನಂಬಿದ ಭಕ್ತಾದಿಗಳನ್ನು ರಕ್ಷಿಸತಕ್ಕಂತಹ ಸ್ವಾಮಿಯೇ, ಭೂಲೋಕದಲ್ಲಿ ವಾಸಿಸತಕ್ಕಂಥ ಮಾನವರೆಲ್ಲರೂ ತಾವು ಮಾಡಿರೋ ಪೂರ್ವಾರ್ಜಿತ ಪಾಪ ಕರ್ಮಗಳ ಫಲದಿಂದ ನಾನಾ ಯೋನಿಯೊಳಗೆ ಜನಿಸಿ ಒಂದಲ್ಲ ಒಂದು ಪಾಪಕರ್ಮಗಳಿಗೆ ಸಿಕ್ಕಿ ನರಳುತ್ತಿದ್ದಾರೆ. ಇದರ ನಿವಾರಣೋಪಾಯವನ್ನು ನಾನು ತಿಳಿಯಲು ಇಚ್ಛಿಸುತ್ತಿರುತ್ತೇನೆ ಎಂದು ಹೇಳಿದರು. ದಯಮಾಡಿ ಅನುಗ್ರಹಿಸಬೇಕೆಂದು ಪ್ರಾರ್ಥನೆಯನ್ನು ಮಾಡಲಾಗಿ ಕರುಣಾಳುವಾದ ಸ್ವಾಮಿಯು ಪ್ರಸನ್ನನಾಗಿ ಹೇಳತೊಡಗಿದನು. ಎಲೈ ನಾರದ ಮಹಾಮುನಿಯೇ, ನನ್ನನ್ನು ಇದುವರೆಗೂ ಯಾರೂ ಕೇಳದೇ ಇದ್ದಂತಹ ಪ್ರಶ್ನೆಯನ್ನು ನೀನು ಕೇಳಿರುವೆ. ನಿನಗೆ ಭೂಲೋಕದ ಜನರ ಮೇಲಿರುವ ಪ್ರೀತಿ ವಾತ್ಸಲ್ಯವನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ನನಗೆ ನಿನ್ನ ಮೇಲಿರುವ ಪ್ರೀತಿಯನ್ನು ನೀನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳುವೆನೆಂದು ಕೇಳೆಂದು ಇಂತೆಂದನು. ಎಲೈ ನಾರದನೇ, ಸ್ವಲ್ಪವೂ ಲೋಪವಿಲ್ಲದೆ ಯಾರು ಶ್ರದ್ಧಾ ಭಕ್ತಿಗಳಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾರೋ ಅವರು ಐಹಿಕವಾದ ಸಕಲ ಭೋಗ ಭಾಗ್ಯಗಳನ್ನು ಪಡೆಯುತ್ತಾರೆಂದು ನುಡಿದನು. ಈ ರೀತಿಯಾಗಿ ಹೇಳಿದ ಪರಮಾತ್ಮನು ವಾಕ್ಯವನ್ನು ಕೇಳಿ ನಾರದರು ಪುನಃ ಪ್ರಶ್ನೆ ಮಾಡುತ್ತಾರೆ. ಎಲೈ ದೇವತಾ ಸಾರ್ವಭೌಮನೇ, ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದರೆ ಯಾವ ಫಲವುಂಟಾಗುವುದು? ಇದನ್ನು ಮಾಡತಕ್ಕ ವಿಧಾನ ಹೇಗೆ? ಇದನ್ನು ಯಾವ ಕಾಲದಲ್ಲಿ ಮಾಡಬೇಕು? ಹಾಗೂ ಯಾರು ಈ ವ್ರತವನ್ನು ಮಾಡಬಹುದು? ಇವೆಲ್ಲವನ್ನು ನನಗೆ ಸವಿಸ್ತಾರವಾಗಿ ತಿಳಿಯಬೇಕೆಂದು ಕೇಳಿದ ನಾರದನ ಕುರಿತು ಮತ್ತೆ ಸ್ವಾಮಿಯು ಈ ರೀತಿ ಹೇಳಿದರು. ಎಲೈ ನಾರದನೇ, ಕೇಳು. ಈ ವ್ರತಾಚರಣೆಯಿಂದ ದುಃಖ ಶೋಕಗಳೆಲ್ಲ ದೂರವಾಗುತ್ತವೆ. ಧನ್ಯವಾದಗಳು, ಪುತ್ರ ಧನಧಾನ್ಯಗಳು, ಪೌತ್ರಾಭಿವೃದ್ಧಿಯು ಹಾಗೂ ಇಷ್ಟಾರ್ಥ ಸಿದ್ಧಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಈ ಲೋಕದಲ್ಲಿ ಚತುರ್ವರ್ಣದಲ್ಲಿರುವ ಯಾರಿಗೆ ಈ ವ್ರತವನ್ನು ಮಾಡಬೇಕೆಂಬ ಅಭಿಲಾಷೆ ಹಾಗೂ ಇಷ್ಟ ಉಂಟಾಗುವುದೋ ಅವರು ಶ್ರದ್ಧಾಭಕ್ತಿಯುತರಾಗಿ ಈ ದಿನ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕು. ಈ ವ್ರತಾಚರಣೆ ಮಾಡತಕ್ಕವನು ಕಾಮಕ್ರೋಧಾದಿ ಷಡ್ಗುಣಗಳನ್ನು ತೊರೆದು ಧರ್ಮೈಕ ದೃಷ್ಟಿಯುಳ್ಳವನಾಗಿ ಸಪತ್ನಿ ಸಹಿತನಾಗಿ ಬ್ರಾಹ್ಮಣೋತ್ತರರಿಂದಲೂ ಇಷ್ಟಮಿತ್ರರಿಂದಲೂ ಕೂಡಿ ತನ್ನ ಶಕ್ತಿಗೆ ತಕ್ಕಂತೆ ಭಕ್ಷ್ಯ ಭೋಜ್ಯಗಳಿಂದಲೂ ಬಾಳೆಹಣ್ಣು, ಹಾಲು, ಸಜ್ಜಿಗೆ, ಬೆಲ್ಲ, ತಂಬಿಟ್ಟು ಮೊದಲಾದವುಗಳಿಂದ ನೈವೇದ್ಯ ಮಾಡಿ ಯಥಾಶಕ್ತಿಯಾಗಿ ಲೋಪವಿಲ್ಲದೆ ಫಲ, ತಾಂಬೂಲ, ದಕ್ಷಿಣಾದಿಗಳನ್ನು ಬ್ರಾಹ್ಮಣರನ್ನು ಸತ್ಕರಿಸಿ ಸುವಾಸಿನಿ ಪೂಜೆಯನ್ನು ಮಾಡಿ ಮಹಾಮಂಗಳಾರತಿ ವೇದ ಘೋಷಗಳಿಂದ ನನ್ನನ್ನು ತೃಪ್ತಿಪಡಿಸಿ ಸಕಲ ಬಂಧು ವರ್ಗ ಇಷ್ಟ ಮಿತ್ರಾರ್ಥಿಗಳಿಂದ ಕೂಡಿ ಪತ್ನಿ ಸಹಿತನಾಗಿ ಭೋಜನ ಮಾಡಿ ಯಾವ ವಿಧವಾದ ಆಲೋಚನೆಗಳನ್ನು ಮನಸ್ಸಿಗೆ ತಂದುಕೊಳ್ಳದೆ ಸಂತೋಷದಿಂದಿರಬೇಕು. ಈ ವ್ರತವನ್ನು ಪ್ರಶಾಂತವಾಗಿರತಕ್ಕಂತಹ ಸ್ಥಳದಲ್ಲಾಗಲಿ, ದೇವಾಲಯಗಳಲ್ಲಾಗಲಿ, ನದಿ ತೀರಗಳಲ್ಲಾಗಲಿ ಅಥವಾ ತನ್ನ ಸ್ವಗೃಹದಲ್ಲಾಗಲಿ ವ್ರತವನ್ನು ಮಾಡಿ ನೃತ್ಯ ಗೀತಾದಿ ಷೋಡೋಪಚಾರಗಳಿಂದ ಅರ್ಪಿಸಬೇಕು.
ಈ ರೀತಿಯಾಗಿ 4 ವರ್ಷಗಳ ಕಾಲ ತಪ್ಪದೇ ಈ ವ್ರತವನ್ನು ಮಾಡಿ 5ನೇ ವರ್ಷ ವಿಧಿಯಲ್ಲಿ ಹೇಳಿರುವಂತೆ ಶಾಸ್ತ್ರೋಕ್ತವಾಗಿ ಉದ್ಯಾಪನೆಯನ್ನು ಮಾಡಿದರೆ ಭೂಲೋಕದ ಜನರು ಸಮಸ್ತ ಕಷ್ಟಗಳಿಂದಲೂ ಪಾಪಗಳಿಂದಲೂ ಮುಕ್ತಿಯನ್ನು ಹೊಂದಿ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆಂದು ವ್ರತಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದುದಾಗಿ ಕಲಿಯುಗದಲ್ಲಿ ಈ ವ್ರತವನ್ನು ಆಚರಿಸಿದರೆ ಮುಕ್ತಿಗೆ ಮಾರ್ಗವಾಗುವುದೆಂಬುದಾಗಿ ಭಗವಂತನಾದ ಸ್ವಾಮಿಯು ನಾರದನಿಗೆ ಉಪದೇಶ ಮಾಡಿದನೆಂದು ಸೂತರು ಶೌಕನಾದಿಗಳಿಗೆ ನಿರೂಪಿಸಿದ. ಇಲ್ಲಿಗೆ ಸ್ಕಾಂದ ಪುರಾಣೋಕ್ತವಾದ ರೇಖಾಖಂಡದ ಸತ್ಯನಾರಾಯಣ ವ್ರತಕಥೆಯ ಪ್ರಥಮೋಧ್ಯಾಯವು ಸಂಪೂರ್ಣವು. ನೈವೇದ್ಯ ಮಾಡ್ಬೇಕಮ್ಮ. ಅಥ 2ನೇ ಅಧ್ಯಾಯವು ಪ್ರಾರಂಭವು. ನಾರದ ಮಹರ್ಷಿಗಳೊಂದಿಗೆ ಶ್ರೀಮನ್ನಾರಾಯಣ ಮೂರ್ತಿಯು ಹೇಳಿದ ವ್ರತ ವಿಧಾನವನ್ನೇ ಸೂತರು ಶೌನಕಾದಿಗಳಿಗೆ ಮತ್ತೆ ಹೇಳಲು ಪ್ರಾರಂಭಿಸಿದರು. ಎಲೈ ನಾರದನೇ, ಕೇಳು. ಈ ವ್ರತವನ್ನು ನನಗೆ ಹೇಳುವುದಕ್ಕೆ ಮುಂಚೆ ಭೂಲೋಕದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ನಿರ್ಗತಿಕನಾಗಿ ಹೊಟ್ಟೆ ಬಟ್ಟೆಗಿಲ್ಲದೆ ಅತ್ಯಂತ ದರಿದ್ರನಾದ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅವನು ಪ್ರತಿದಿನವೂ ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗುತ್ತಿರುವಾಗಲೇ ಕರುಣಾಳುವಾದ ಸ್ವಾಮಿಯು ಒಬ್ಬ ಮುದುಕನಂತೆ ವೇಷಧಾರಿಯಾಗಿ ಆ ಬ್ರಾಹ್ಮಣನ ಎದುರಿಗೆ ಬಂದು ಅವನನ್ನು ಅತ್ಯಂತ ಪ್ರೀತಿಯ ಆದರಗಳಿಂದ ಕೇಳುತ್ತಾನೆ. ಅಯ್ಯ ಬ್ರಾಹ್ಮಣ ಉತ್ತಮನೇ, ನೀನು ಪ್ರತಿದಿನವೂ ದುಃಖಿಸುತ್ತಾ ಈ ರೀತಿ ಬೀದಿಗಳಲ್ಲಿ ಅಲೆಯುತ್ತಿರಲು ಕಾರಣವೇನು ಎಂದು ಕೇಳುತ್ತಿರುವ ಮುದುಕ ವೇಷಧಾರಿಯಾದ ಸ್ವಾಮಿಯನ್ನು ಕುರಿತು ಆ ಬಡ ಬ್ರಾಹ್ಮಣನು ಹೇಳತೊಡಗಿದನು. ಅಯ್ಯ ಪ್ರಭುವೇ, ನಾನು ಅತ್ಯಂತ ನಿರ್ಗತಿಕ ಬಡವನು. ಜೀವನಕ್ಕೆ ದಾರಿ ಇಲ್ಲದೆ ಭಿಕ್ಷಾಟನೆಗಾಗಿ ಅಲೆದಾಡುತ್ತಿದ್ದೇನೆ. ಸ್ವಾಮಿ, ನನಗೆ ಈ ದಾರಿದ್ರ್ಯವು ನಿವಾರಣೆಯಾಗಿ ನಾನು ಸುಖವಾಗಿರಲು ಏನು ಮಾಡಬೇಕು? ನೀನೇನಾದರೂ ತಿಳಿದಿದ್ದರೆ ದಯವಿಟ್ಟು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿಕೊಂಡ ಬ್ರಾಹ್ಮಣನು ಕಂಡು ಸ್ವಾಮಿ ಹೇಳತೊಡಗಿದನು. ಹೇ ಬ್ರಾಹ್ಮಣೋತ್ತಮ, ಸತ್ಯನಾರಾಯಣನೆಂಬ ಹೆಸರಿನಿಂದ ಶೋಭಮಾನವಾಗಿ ಸಕಲ ಕಷ್ಟ ನಿವಾರಣೆ ಮಾಡತಕ್ಕಂತಹ ಮಹಾವಿಷ್ಣುವನ್ನು ಪೂಜಿಸಿದರೆ ನಿನ್ನ ಕೋರಿಕೆಗಳು ಕೈಗೂಡುತ್ತವೆ. ನೀನು ಶ್ರದ್ಧಾಭಕ್ತಿಗಳಿಂದ ಈ ವ್ರತವನ್ನು ಮಾಡು ಎಂದು ಹೇಳಿ ವ್ರತ ವಿಧಾನವನ್ನು ಮಾಯಾರೂಪಿಯಾದ ಸ್ವಾಮಿಯು ಬ್ರಾಹ್ಮಣನಿಗೆ ಉಪದೇಶಿಸಿ ಮಾಯವಾದನು. ಆಗ ಬ್ರಾಹ್ಮಣನಿಗೆ ಜ್ಞಾನೋದಯವಾಯಿತು. ತಾನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಬೇಕು ಎಂದುಕೊಂಡು ಚಿಂತಾಕ್ರಾಂತನಾಗಿ ಅದೇ ಚಿಂತೆಯಿಂದ ಆ ದಿನವೆಲ್ಲ ಕಳೆದು ಮಾರನೇ ದಿನ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಸತ್ಯನಾರಾಯಣನಿಗೆ ಸಂಕಲ್ಪ ಮಾಡಿಕೊಂಡು ಯಥಾಪ್ರಕಾರ ಭಿಕ್ಷಾಟನೆಗೆ ಹೊರಟನು. ಆ ದಿನ ಈ ಬ್ರಾಹ್ಮಣನ ದೃಢವಾದ ಸಂಕಲ್ಪ ಪ್ರಭಾವದಿಂದ ಪ್ರತಿದಿನಕ್ಕಿಂತಲೂ ಹೆಚ್ಚಾಗಿ ಹಣವು ದೊರೆಯಿತು. ಆಗ ಬ್ರಾಹ್ಮಣನು ಅತ್ಯುತ್ಸಾಹದಿಂದ ತನ್ನ ಮನೆಗೆ ಬಂದು ತನ್ನ ಬಂಧು ವರ್ಗ ಸಹಿತನಾಗಿ ಒಂದು ಶುಭ ದಿನದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದನು. ಈ ವ್ರತ ಪ್ರಭಾವದಿಂದ ದಿನೇ ದಿನೇ ಆ ಬ್ರಾಹ್ಮಣನ ದರಿದ್ರತ್ವವು ನಿವಾರಣೆಯಾಗಿ ಸುಖ ಸಂತೋಷದಿಂದ ಅವನು ಯಥಾಚಿತ್ತನಾಗಿ ಪ್ರತಿ ತಿಂಗಳು ಈ ವ್ರತವನ್ನು ಮಾಡುತ್ತಿದ್ದನು. ಈ ರೀತಿಯಾಗಿ ಅವನು ಬದುಕಿರುವವರೆಗೂ ಸ್ವಾಮಿಯನ್ನು ಆರಾಧಿಸಿ ಸಕಲ ಸಂಪತ್ತನ್ನು ಪಡೆದು ಪರಮಧಾಮಂ ಗೈದ ಮೇಲೆ ಶಾಶ್ವತವಾದ ಮುಕ್ತಿಯನ್ನು ಹೊಂದಿದನು. ಆದ್ದರಿಂದ ಎಲೈ ನಾರದನೇ, ಲೋಕದಲ್ಲಿ ಯಾರು ಶ್ರದ್ಧಾಭಕ್ತಿಗಳಿಂದ ಲೋಪವಿಲ್ಲದೆ ಈ ವ್ರತವನ್ನು ಮಾಡುತ್ತಾರೋ ಅವರೂ ಸಹ ಸಕಲ ದುಃಖಗಳನ್ನು ಕಳೆದುಕೊಂಡು ಸುಖದಿಂದ ಇರುತ್ತಾರೆಂದು ಮಹಾವಿಷ್ಣುವು ನಾರದನಿಗೆ ಹೇಳಿದನೆಂದು ಸೂತರು ಶೌನಕಾದಿಗಳಿಗೆ ಹೇಳಿ ಮತ್ತೇನು ಹೇಳಬೇಕೆಂದು ಕೇಳಲಾಗಿ ಮತ್ತೆ ಶೌನಕಾದಿಗಳು ಪ್ರಶ್ನೆ ಮಾಡುತ್ತಾರೆ. ಗುರುವರ್ಯ, ಹಾಗಾದರೆ ಈ ಭೂಲೋಕದಲ್ಲಿ ಮತ್ತೆ ಯಾರಾದರೂ ಈ ವ್ರತವನ್ನು ಮಾಡಿದ್ದರೆ ದಯವಿಟ್ಟು ಅದನ್ನು ತಿಳಿಸಿಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಶೂತ ಮಹಾಶಯರು ಪುನಃ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಎಲೈ ಮುನಿಶ್ರೇಷ್ಠರೇ, ಕೇಳಿ. ಹಿಂದೆ ಹೇಳಿದ ಬ್ರಾಹ್ಮಣರು ಮತ್ತೊಂದು ಪೂರ್ಣಿಮೆ ದಿನ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಬೇಕಾದ ಸಾಮಗ್ರಿಗಳನ್ನು ಒದಗಿಸಿಕೊಂಡು ತನ್ನ ಒಂದು ಜಾಲದಿಂದ ಹಾಗೂ ಊರಿನ ಜನ ಸಮೂಹ ಸೇರಿ ವ್ರತವನ್ನು ಮಾಡಲು ಪರಿಕ್ರಮಿಸಿದರು. ಅಲ್ಲಿ ವ್ರತ ಪೂಜಾದಿಗಳನ್ನು ಮಾಡುತ್ತಿರುವಾಗಲೇ ಅಲ್ಲಿಗೆ ಒಬ್ಬ ಕಾಷ್ಟಗ್ರಾಹಿಯು ತನ್ನ ತಲೆಯ ಮೇಲೆ ಕಾಷ್ಟದ ಹೊರೆಯನ್ನು ಇಟ್ಟುಕೊಂಡು ಮಾರುವುದಕ್ಕಾಗಿ ಬೀದಿಯಲ್ಲಿ ಕೂಗುತ್ತಾ ಬರುತ್ತಿರುವಾಗಲೇ ಅಕಸ್ಮಾತ್ ಬ್ರಾಹ್ಮಣನ ಮನೆಯಲ್ಲಿ ಪೂಜೆ ಆಗುತ್ತಿರುವುದನ್ನು ಕಂಡು ಕಾಷ್ಟದ ಹೊರೆಯನ್ನು ಮನೆಯ ಸಮೀಪ ಇರಿಸಿ ತಾನು ಮುಖವಾದ ಪ್ರಾಕ್ಷಳವನ್ನು ಮಾಡಿಕೊಂಡು ವಿಸ್ಮಿತನಾಗಿ ಯಾವ ಪೂಜೆ ಮಾಡುತ್ತಾರೋ ನೋಡೋಣವೆಂದು ಒಳಹೊಕ್ಕು ಸ್ವಲ್ಪ ಹೊತ್ತು ಕುಳಿತು ತದೇಕ ದೃಷ್ಟಿಯಿಂದ ಸ್ವಾಮಿಯನ್ನು ನೋಡುತ್ತಿರಲು ಆ ಕೂಡಲೇ ಆತನಿಗೆ ಸ್ವಾಮಿಯ ಮೇಲೆ ಭಕ್ತಿ ಉಂಟಾಗಿ ಕಾಷ್ಟಗ್ರಾಹಿಯು ಆ ಬ್ರಾಹ್ಮಣನ ಕುರಿತು, ಓ ಬ್ರಾಹ್ಮಣೋತ್ತಮ, ನೀನು ಆಚರಿಸುತ್ತಿರುವ ಈ ವ್ರತ ಯಾವುದು? ಈ ಪೂಜೆಯಿಂದ ಯಾವ ಫಲವನ್ನು ಹೊಂದಬಹುದು ಎಂಬುದನ್ನು ನಮಗೆ ಸವಿಸ್ತಾರವಾಗಿ ತಿಳಿಸಬೇಕೆಂದು ವಿನಂತಿ ಮಾಡಿಕೊಳ್ಳಲು ಆ ಬ್ರಾಹ್ಮಣನು, ಅಯ್ಯ ಕಾಷ್ಟಗ್ರಾಹಿಯೇ, ಇದನ್ನು ಸತ್ಯನಾರಾಯಣ ಸ್ವಾಮಿಯ ವ್ರತವೆಂದು ಕರೆಯುತ್ತಾರೆ. ಈ ವ್ರತಾಚರಣೆ ಮಾಡಿದರೆ ಸಕಲ ಸಂಪತ್ತುಗಳು ಹಾಗೂ ಮನೋಕಾಮಿಷ್ಟಗಳನ್ನು ಹೊಂದಬಹುದು ಎಂದು ನಾನು ಕೂಡ ಈ ವ್ರತವನ್ನು ಮಾಡಿದ್ರಿಂದಲೇ ನಾನು ಈ ದಿನ ಸುಖ ಸಂಪತ್ತನ್ನು ಅನುಭವಿಸುತ್ತಿರುವುದು ಎಂದು ಹೇಳಲು ಅದನ್ನು ಕೇಳಿ ಸಂತೋಷಗೊಂಡವನಾದ ಕಾಷ್ಟಗ್ರಾಹಿಯು ಬ್ರಾಹ್ಮಣನ ಮನೆಯಲ್ಲಿ ತೀರ್ಥ ಪ್ರಸಾದಿಗಳನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ತಾನೂ ಈ ರೀತಿ ಆಲೋಚನೆ ಮಾಡುತ್ತಾನೆ. ನಾನು ಈ ದಿನ ಕಾಷ್ಟ ವಿತರಣೆಯಿಂದ ಬಂದ ಹಣದಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿಕೊಂಡು ಬ್ರಾಹ್ಮಣನಿಗೆ ಧನ್ಯವಾದಗಳನ್ನು ಹೇಳಿ
ಕಾಷ್ಟದ ಹೊರೆಯನ್ನು ತಲೆಯ ಮೇಲಿಟ್ಟುಕೊಂಡು ರಾಜಬೀದಿಯಲ್ಲಿ ವ್ಯಾಪಾರಕ್ಕಾಗಿ ಹೊರಟನು. ಪ್ರತಿದಿನಕ್ಕಿಂತಲೂ ಆ ದಿನ ಇವನಿಗೆ 2ರಷ್ಟು ಹಣ ಬಂದಿತು. ಅವನಿಗೆ ಅತ್ಯಂತ ಸಂತೋಷವಾಯಿತು. ಆ ಹಣದಿಂದ ಕಾಷ್ಟಗ್ರಾಹಿಯು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ತನ್ನ ಇಷ್ಟ ಮಿತ್ರಾದಿಗಳನ್ನೆಲ್ಲ ಕರೆಸಿ ವ್ರತವನ್ನಾಚರಿಸಿದನು. ಈ ವ್ರತ ಮಹಾತ್ಮೆಯಿಂದ ಅವನು ಕೂಡ ಧನ ಧಾನ್ಯ ಸಂಪತ್ತಾಭಿವೃದ್ಧಿಯಿಂದ ಪುತ್ರ ಪೌತ್ರಾದಿಗಳಿಂದಲೂ ಈ ಭೂಲೋಕದಲ್ಲಿ ಸೌಖ್ಯ ಪರಂಪರೆಗಳನ್ನು ಅನುಭವಿಸಿ ಅಂತ್ಯದಲ್ಲಿ ವೈಕುಂಠ ಪದವಿಯನ್ನು ಹೊಂದಿದವನೆಂಬಲಿಗೆ ಸ್ಕಾಂದ ಪುರಾಣೋಕ್ತ ರೇವಾಖಂಡದ 2ನೇ ಅಧ್ಯಾಯವು ಸಂಪೂರ್ಣವಾಯಿತು. ಅತಃ ತೃತೀಯೋಧ್ಯಾಯವು ಪ್ರಾರಂಭವು. ಆ ಬಳಿಕ ಸೂತ ಮಹಾಶಯರು ಶೌನಕಾದಿ ಮಹಾಮುನಿಗಳನ್ನು ಕುರಿತು ಮುಂದುವರಿಸುತ್ತಾ ಸತ್ಯನಾರಾಯಣ ಮಹಾತ್ಮೆಯನ್ನು ಹೇಳತೊಡಗಿದರು. ಹೇಗೆಂದರೆ, ಹಿಂದೆ ಪ್ರತಿಷ್ಠಾ ನಗರದಲ್ಲಿ ಉಗ್ರಸೇನೆಂಬ ಒಬ್ಬ ಮಹಾರಾಜನಿದ್ದನು. ಆತನು ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು 12 ವರ್ಷಗಳ ಕಾಲ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡಿ ತ್ರಿಮೂರ್ತಿಗಳಿಂದ ಏಕಚಕ್ರಾಧಿಪತಿ ಎಂದು ಹೆಸರನ್ನು ಪಡೆದಿದ್ದನು. ಆತನಾದರೂ ಪ್ರಜಾಪಾಲನೆಯ ಮಾಡುವಲ್ಲಿ ಅತ್ಯಂತ ಹೆಸರನ್ನು ಗಳಿಸಿದ್ದನು. ಇಂತಹ ಮಹಾರಾಜನು ಪ್ರತಿದಿನವೂ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಪೂಜಾದಿಗಳನ್ನು ನೆರವೇರಿಸಿಕೊಂಡು ಬರುತ್ತಾ ದಾರಿಯಲ್ಲಿ ನಿರ್ಗತಿಕರಿಗೆ ಬೇಕಾದಷ್ಟು ದ್ರವ್ಯ ದಾನಾದಿ 16 ದಾನಗಳನ್ನು ಪ್ರತಿದಿನವೂ ಮಾಡಿಕೊಂಡು ತನ್ನವರ ಮನೆಗೆ ಬರುತ್ತಿದ್ದನು. ಇಂತಹ ಅತ್ಯಾದರವುಳ್ಳಂತಹ ಮಹಾರಾಜನಿಗೆ ಶೀಲವತಿ ಎಂಬ ಹೆಂಡತಿ ಇದ್ದಳು. ಆಕೆಯಾದರೂ ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಕಂಗಳಿಸುತ್ತಾ ತನ್ನ ಪತಿಯಂತೆ ಪ್ರಜೆಗಳ ಪ್ರೀತ್ಯಾದರಗಳನ್ನು ಗಳಿಸಿದ್ದಳು. ಈ ರಾಜ ದಂಪತಿಗಳಿರುವರು ಒಂದು ಶುಭ ದಿನದಲ್ಲಿ ತಾಟಕ ನದಿ ತೀರದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು. ಇವರು ವಿಜೃಂಭಣೆಯಿಂದ ಪೂಜಾದಿಗಳನ್ನು ಮಾಡುತ್ತಿದ್ದರು. ಆಗ ಅದೇ ಸಮುದ್ರ ಮಾರ್ಗದಿಂದ ವ್ಯಾಪಾರಕ್ಕಾಗಿ ಬರುತ್ತಿದ್ದ ಒಬ್ಬ ವೈಶ್ಯನು ಅಕಸ್ಮಾತ್ತಾಗಿ ಇವರ ಪೂಜೆ ಮಾಡುತ್ತಿರುವುದನ್ನು ನೋಡಿ ಕುತೂಹಲವುಳ್ಳವನಾಗಿ ತನ್ನ ಹಡಗನ್ನು ದಡದ ಬದಿಯಲ್ಲಿಯೇ ನಿಲ್ಲಿಸಿ ರಾಜರ ಹತ್ತಿರ ಬಂದು ಕೈಗಳನ್ನು ಜೋಡಿಸಿಕೊಂಡನು. ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ರಾಜನನ್ನು ಕುರಿತು, ರಾಜೇಂದ್ರ, ನೀನು ಏಕಚಿತ್ತ ಮನೋಭಾವದಿಂದಲೂ ನಿಷ್ಕಲ್ಮದಿಂದಲೂ ಮಾಡುತ್ತಿರುವ ಈ ವ್ರತ ಯಾವುದು? ಇದಕ್ಕೆ ಏನೆಂದು ಕರೆಯುತ್ತಾರೆ ಎಂದು ಅತ್ಯಂತ ವಿಧೇಯತೆಯಿಂದ ಕೇಳಲು, ಆಗ ರಾಜನು ಹೇಳುತ್ತಾನೆ, ಅಯ್ಯ ವಣೀಶ್ವರನೇ, ನಾನು ಏಕಚಕ್ರಾಧಿಪತಿ ಎಂದು ಹೆಸರು ಪಡೆದು ಸಮಸ್ತ ಸಾಮ್ರಾಜ್ಯಗಳನ್ನು ಹೊಂದಿದ್ದರೂ ಕೂಡ ನನಗೆ ಪುತ್ರ ಸಂತಾನವಿಲ್ಲದೆ ಇರುವುದರಿಂದ ಪುತ್ರ ಕಾಮಿಷ್ಟಿಯಾಗಕ್ಕಾಗಿ ಸಮಾನಾದ ಈ ವ್ರತವನ್ನು ಮಾಡುತ್ತಿದ್ದೇನೆ. ಇದಕ್ಕೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವೆಂದು ಕರೆಯುತ್ತಾರೆ ಎಂದು ಚಿಂತಾಕ್ರಾಂತನಾಗಿ ನುಡಿದಿರಲು, ಆಗ ವೈಶ್ಯನೂ ಸಹ ಖಿನ್ನನಾಗಿ, ಎಲೈ ರಾಜಶ್ರೇಷ್ಠನೇ, ನನಗೂ ಕೂಡ ಮಕ್ಕಳೇ ಇಲ್ಲದೆ ಕಾರಣ ನಾನು ಸಹ ಸಮಸ್ತ ಪೂಜಾದಿಗಳನ್ನು ನೆರವೇರಿಸಿರುವೆನು. ಆದ್ದರಿಂದ ಈಗ ನೀವು ಮಾಡುತ್ತಿರುವ ವ್ರತ ಪೂಜಾ ವಿಧಾನವನ್ನು ದೀನನಾಗಿ ನನ್ನ ಮೇಲೆ ಅನುಗ್ರಹವಿಟ್ಟು ಹೇಳಿದರೆ ನಾನು ಕೂಡ ಪುತ್ರ ಪ್ರಾಪ್ತಿಯಾಗಿ ಕೂಡಲೇ ಈ ವ್ರತವನ್ನು ಮಾಡುತ್ತೇನೆಂದು ಹೇಳಲು, ರಾಜನು ಪೂಜಾ ವಿಧಿಗಳನ್ನೆಲ್ಲ ಸಾಂಗವಾಗಿ ವಿವರಿಸಿ ಅದರಲ್ಲಿ ಲೋಪವಿಲ್ಲದಂತೆ ಶ್ರದ್ಧಾಭಕ್ತಿಯಿಂದ ಮಾಡೆಂದು ಹೇಳಿ ಸ್ವಾಮಿಯ ಪ್ರಸಾದಾದಿಗಳನ್ನು ಕೊಟ್ಟು ಕಳುಹಿಸಿದನು. ನಂತರ ವೈಶ್ಯನು ಆ ತಕ್ಷಣವೇ ತನ್ನ ಮನೆಗೆ ಹಿಂದಿರುಗಿ ಬಂದು ನಡೆದ ಸಮಾಚಾರಗಳನ್ನೆಲ್ಲ ತನ್ನ ಹೆಂಡತಿಗೆ ಹೇಳಿ ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ಸಂಕಲ್ಪ ಪುರಸ್ಸನಾಗಿ ಹರಸಿಕೊಂಡರು. ಈ ರೀತಿಯಾಗಿ ದಂಪತಿಗಳಿರುವರು ಕಾಮವಿಲಾಸದಲ್ಲಿ ಸುಖಿಸುತ್ತಾ ಇರುವಾಗ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಈ ವೈಶ್ಯನಿಗೆ ಹೆಂಡತಿಯಾದ ಲೀಲಾವತಿಯ ಗರ್ಭಿಣಿಯಾಗಿ 9 ಮಾಸಗಳನ್ನು ಕಳೆದು ಬಳಿಕ ಒಂದು ಕನ್ಯಾರತ್ನಕ್ಕೆ ಜನ್ಮವಿತ್ತಳು. ಆ ಕನ್ಯೆಯ ನೋಡುವುದಕ್ಕೆ ಸುಲಕ್ಷಣಳಾಗಿ ಶುಕ್ಲ ಪಕ್ಷದ ಚಂದ್ರನಂತೆ ಕಂಗೊಳಿಸುತ್ತಿದ್ದಳು. ವೈಶ್ಯ ದಂಪತಿಗಳು ಆಕೆಗೆ ಕಲಾವತಿ ಎಂದು ನಾಮಕರಣ ಮಾಡಿದರು. ಆಗ ಲೀಲಾವತಿಯು ತನ್ನ ಗಂಡನನ್ನು ನೋಡಿ, ಸ್ವಾಮಿ, ನಾವುಗಳು ನಮಗೆ ಮಕ್ಕಳಾವುದಕ್ಕೆ ಮೊದಲು ಸತ್ಯನಾರಾಯಣ ಸ್ವಾಮಿಗೆ ಹರಸಿಕೊಂಡಿದ್ದಂತೆ ನಮಗೆ ಈಗ ಪುತ್ರಿ ಲಾಭವಾಗಿದೆ. ಆದಾಗ್ಯೂ ಕೂಡ ನಾವು ಇಷ್ಟು ದಿನಗಳವರೆಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಲಿಲ್ಲ. ಆದ್ದರಿಂದ ಈಗಲಾದರೂ ಮಾಡೋಣವೆಂದು ಹೇಳಲಾಗಿ, ಪ್ರಿಯೇ, ಈಗ ನಾನು ವ್ಯಾಪಾರಕ್ಕಾಗಿ ಶೀಘ್ರವಾಗಿ ಹೋಗಬೇಕಾದ ಕಾರಣ ಸಾಧ್ಯವಿಲ್ಲ. ಆದ್ದರಿಂದ ಅವಳ ಮದುವೆಯ ಸಮಯದಲ್ಲಿ ಮಾಡೋಣವೆಂದು ತನ್ನ ಹೆಂಡತಿಗೆ ಕಾಲೋಚಿತವಾಗಿ ಸಮಾಧಾನವನ್ನು ಹೇಳಿ ತಾನು ವ್ಯಾಪಾರಕ್ಕೆ ಹೊರಟು ಹೋದನು. ಇತ್ತ ಕಲಾವತಿಯು ವೃದ್ಧಿಚಂದ್ರನು ಪಾದಿಯಲ್ಲಿ ದಿನದಿನಕ್ಕೂ ಬೆಳೆಯುತ್ತಾ ವಿವಾಹಕ್ಕೆ ಪ್ರಾಪ್ತ ವಯಸ್ಕಳಾಗಿರಲು ವೈಶ್ಯನು ಪುನಃ ಹಿಂದಿರುಗಿ ಬಂದು ನೋಡಿದವನೇ ತನ್ನ ಆಪ್ತ ಮಿತ್ರರೊಂದಿಗೆ ಸಮಾಲೋಚಿಸಿ ತಮ್ಮ ಧರ್ಮಕ್ಕೆ ತಕ್ಕಂತೆ ಒಬ್ಬ ವರನನ್ನು ಹುಡುಕಿ ಕೊಡಿರೆಂದು ಕೇಳಿಕೊಂಡನು. ಆಪ್ತ ಮಿತ್ರರು ವೈಶ್ಯನ ಮಾತಿನಂತೆ ಪ್ರಯಾಣ ಸನ್ನದ್ಧರಾಗಿ ಹೊರಟು ಪ್ರಯಾಣ ಮಾಡುತ್ತಾ ಎಲ್ಲ ಪಟ್ಟಣಗಳಲ್ಲಿಯೂ ವಿಚಾರಿಸುತ್ತಾ ಕೊನೆಗೆ ಕಾಂಚನ ಪಟ್ಟಣವೆಂಬ ನಗರಿಗೆ ಬಂದು ಅಲ್ಲಿ ಪುರ ಪ್ರಮುಖರನ್ನು ವಿಚಾರಿಸಿ ವರಾನ್ವೇಷಣೆ ಮಾಡಿ ಕೊನೆಗೆ ಒಬ್ಬ ವರನನ್ನು ಆರಿಸಿದರು. ಆ ಹುಡುಗನಾದರೂ ಸಕಲ ವಿದ್ಯಾಪಾರಂಗತನು, ಸದ್ಗುಣ ಸಂಪನ್ನನು, ಸದಾಚಾರವುಳ್ಳವನು ಹಾಗೂ ಗುರು ಹಿರಿಯರಲ್ಲಿ ಶ್ರದ್ಧಾ ಭಕ್ತಿಯುಳ್ಳವನು ಹಾಗೂ ನೋಡಲು ಪೂರ್ಣ ಚಂದ್ರನಂತೆ ಇದ್ದವರನ್ನು ಕರೆದುಕೊಂಡು ಹೋಗಿ ವೈಶ್ಯ ದಂಪತಿಗಳಿಗೆ ತೋರಿಸಿದರು. ಆಗ ವೈಶ್ಯ ದಂಪತಿಗಳು ಆ ವರನನ್ನು ನೋಡಿ ಅತ್ಯಾನಂದವನ್ನು ಹೊಂದಿ ತನ್ನ ಬಂಧು ಮಿತ್ರಾದಿಗಳನ್ನೆಲ್ಲರನ್ನು ಕರೆಸಿ ಬಂದು ಒಂದು ಒಳ್ಳೆಯ ಮುಹೂರ್ತದಲ್ಲಿ ತನ್ನ ಮಗಳಿಗೆ ಕನ್ಯಾದಾನವನ್ನು ಮಾಡಿದರು.
ಆ ವೈಶ್ಯ ದಂಪತಿಗಳು ತಮ್ಮ ಮಗಳ ವಿವಾಹ ಸಮಯದಲ್ಲಿಯೂ ಕೂಡ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಮತ್ತು ವ್ರತವನ್ನು ಮರೆತೇ ಬಿಟ್ಟರು. ವೈಶ್ಯನು ತನ್ನ ಮಾತಿನಂತೆ ನಡೆದುಕೊಳ್ಳದೇ ಇರುವುದನ್ನು ನೋಡಿ ಸ್ವಾಮಿಗೆ ವೈಶ್ಯನ ಮೇಲೆ ಕೋಪ ಉಂಟಾಯಿತು. ಹಾಗೆಯೇ ವೈಶ್ಯ ದಂಪತಿಗಳು ಸ್ವಲ್ಪ ದಿನ ಮಗಳು ಮತ್ತು ಅಳಿಯನ ಜೊತೆ ಸುಖವಾಗಿ ಕಾಲ ಕಳೆದು ಪುನಃ ತನ್ನ ಕುಲವೃತ್ತಿಯ ಜ್ಞಾಪಿಸಿಕೊಂಡು ತನ್ನ ಅಳಿಯನನ್ನು ಜೊತೆಯಲ್ಲಿ ಕರೆದುಕೊಂಡು ಪ್ರಯಾಣ ಮಾಡಿ ರತ್ನಸಾಗರವೆಂಬ ಪಟ್ಟಣದ ಬಳಿ ಕಾಲ ಮತ್ತು ಕರ್ಮವಶದಿಂದ ಅಲ್ಲಿ ತಂಗಿ ವ್ಯಾಪಾರವನ್ನು ಮಾಡುತ್ತಿದ್ದರು. ಈ ರೀತಿ ವ್ಯಾಪಾರ ಮಾಡುತ್ತಾ ಕೊನೆಗೆ ಆ ದೇಶದ ದೊರೆಯಾದ ಚಂದ್ರಕೇತು ಮಹಾರಾಜನ ಅರಮನೆಗೆ ಹೋಗಿ ಅಲ್ಲಿ ಅರಮನೆಯ ಸಮೀಪ ವ್ಯಾಪಾರ ಮಾಡಲು ಉಪಕ್ರಮಿಸಿದರು. ಇಷ್ಟೆಲ್ಲ ಆದರೂ ಕೂಡ ಆ ವೈಶ್ಯ ದಂಪತಿಗಳಿಗೆ ಐಶ್ವರ್ಯದ ಮದದಿಂದ ಅವರು ಮಾಡಿದ್ದ ಸಂಕಲ್ಪ ಜ್ಞಾಪಕಕ್ಕೆ ಬರಲಿಲ್ಲ. ಇದೆಲ್ಲವನ್ನು ನೋಡಿದ ಸ್ವಾಮಿಯು ವೈಶ್ಯನಿಗೆ ಅತ್ಯಧಿಕವಾದ ದುಃಖ ಉಂಟಾಗಲೆಂದು ಶಾಪವನ್ನು ಕೊಟ್ಟನು. ಎಲೆ ಈ ಋಷಿವರ್ಯರೇ, ಮುಂದೆ ನಡೆದ ಸಮಾಚಾರವನ್ನು ಹೇಳುತ್ತೇನೆ ಕೇಳಿ. ಇದೇ ರೀತಿಯಾಗಿ ಒಂದಾನೊಂದು ದಿನ ಚಂದ್ರಕೇತುವಿನ ಅರಮನೆಯಲ್ಲಿ ಭಂಡಾರಕ್ಕೆ ಕಳ್ಳರು ನುಗ್ಗಿ ದ್ರವ್ಯವನ್ನು ಕದ್ದುಕೊಂಡು ಬಂದು ಆ ವರ್ತಕರು ಇರುವಲ್ಲಿಗೆ ಬಂದು ಅದನ್ನು ಹಂಚಿಕೊಳ್ಳುತ್ತಿದ್ದರು. ಆಗ ರಾಜದೂತರು ಕಳ್ಳತನವಾಗಿರುವ ವಿಷಯವನ್ನು ಗ್ರಹಿಸಿ ಅವರನ್ನು ಅಲ್ಲಲ್ಲಿ ಹುಡುಕುತ್ತಾ ಬರುತ್ತಿರುವಾಗಲೇ ದೂತರನ್ನು ಕಳ್ಳರು ಕಂಡು ಹಣವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದರು. ಆಗ ದೂತರು ಅಲ್ಲಿಗೆ ಬಂದ ರಾಜಧನ ಅಲ್ಲಿರುವುದನ್ನು ಕಂಡು ಸಮೀಪದಲ್ಲಿಯೇ ಇದ್ದ ವರ್ತಕರನ್ನು ಕೊಂಡು ಇವರೇ ಕಳ್ಳರೆಂದು ನಿಶ್ಚಯಿಸಿಕೊಂಡು ಅವರಿಬ್ಬರನ್ನು ಬಂಧಿಸಿ ರಾಜನೆದುರಿಗೆ ಕರೆತಂದು ಹೇಳತೊಡಗಿದರು. ರಾಜೇಂದ್ರ, ಕಳೆದು ಹೋಗಿದ್ದ ಹಣವನ್ನು ಹಾಗೂ ಕಳುವು ಮಾಡಿರುವವರನ್ನು ತಂದು ತಮ್ಮ ಸನ್ನಿಧಿಗೆ ಒಪ್ಪಿಸಿರುವೆವು. ಇವರಿಗೆ ತಾವು ಶಿಕ್ಷೆಯನ್ನು ಅನುಗ್ರಹಿಸಬೇಕೆಂದು ಹೇಳಲು ರಾಜನು ಇವರನ್ನು ವಿಚಾರಿಸದೆ ಅವರನ್ನು ಕಾರಾಗೃಹದಲ್ಲಿರಿಸಿದನು. ಅವರಲ್ಲಿದ್ದ ಸಮಸ್ತವನ್ನು ತನ್ನ ಬೊಕ್ಕಸಕ್ಕೆ ಸೇರಿಸಿಬಿಟ್ಟನು. ಆಗ ವೈಶ್ಯನು ಎಷ್ಟೇ ವಿಧವಾಗಿ ನಿಜಾಂಶವನ್ನು ಹೇಳಿದರೂ ಕೂಡ ಸ್ವಾಮಿಯ ಕೋಪದಿಂದ ಶಾಪಗ್ರಸ್ತರಾದ ಇವರ ಮಾತುಗಳು ಯಾರ ಕಿವಿಗೂ ಬೀಳುತ್ತಿರಲಿಲ್ಲವಾದ್ದರಿಂದ ಇವರು ಕಾರಾಗೃಹದಲ್ಲಿ ಇರುವಂತಾಯಿತು. ಇತ್ತ ಕಡೆ ವೈಶ್ಯನ ಮನೆಗೆ ಕಳ್ಳರು ನುಸುಳಿ ಇದ್ದ ಸಾಮಗ್ರಿಗಳನ್ನೆಲ್ಲ ಕದ್ದುಕೊಂಡು ಹೋದರು. ಅವರ ಪತ್ನಿಯರಿಗೆ ಹೊಟ್ಟೆಗೆ ಅನ್ನ ಬಟ್ಟೆಗಳಿಲ್ಲದೆ ಮನೆಯೂ ಅಲೆಯುವಂತಾಯಿತು. ವೈಶ್ಯನ ಮನೆಯಲ್ಲಿದ್ದ ಸಕಲ ಸಂಪತ್ತುಗಳು ದಿನೇ ದಿನೇ ಕ್ಷೀಣ ಹೊಂದಿದವು. ಈ ರೀತಿಯಾಗಿ ವೈಶ್ಯನ ಸರ್ವಸ್ವವು ನಾಶ ಹೊಂದಿದ ಮೇಲೆ ಒಂದು ದಿನ ವೈಶ್ಯನ ಮಗಳಾದ ಕಲಾವತಿಯು ಹಸಿವಿನಿಂದ ಬಳಲಿ ಬೆಂಡಾಗಿ ಕ್ಷುದ್ರಾರ್ಥಳಾಗಿ ಬೀದಿಗಳಲ್ಲಿ ಹೋಗುತ್ತಿರುವಾಗಲೇ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಾಗುತ್ತಿರುವುದನ್ನು ಕಂಡು ಉತ್ಸುಕಳಾಗಿ ಆ ದಿನ ಬ್ರಾಹ್ಮಣನ ಮನೆಯನ್ನು ಹೊಕ್ಕು ಸ್ವಾಮಿಗೆ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ತದೇಕ ಚಿತ್ತದಿಂದ ನೋಡುತ್ತಾ ಕುಳಿತಿದ್ದ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ತಿಂದು ಆ ದಿನ ರಾತ್ರಿಯನ್ನು ಭಕ್ತಗ್ರಹಣಿಯ ಮನೆಯಲ್ಲಿಯೇ ಕಳೆದು ಬೆಳಗಾದ ಕೂಡಲೇ ತನ್ನ ಮನೆಗೆ ಹಿಂದಿರುಗಿ ಬಂದಳು. ಕಲಾವತಿಯ ತಾಯಿಯು ಮಗಳನ್ನು ನೋಡಿ ವಿಶ್ವಾಸದಿಂದ, ಮಗಳೇ, ಇದುವರೆಗೂ ನೀನು ಎಲ್ಲಿ ಹೋಗಿದ್ದೆ ಎಂದು ಪ್ರೇಮಾತಿಶಯದಿಂದ ಕೇಳಲು ಆಗ ಕಲಾವತಿಯು ತಾಯಿಯೊಂದಿಗೆ ಹೇಳುತ್ತಾಳೆ, ಅಮ್ಮ, ನಾನು ಸತ್ಕರ್ಮ ನಿರತರಾದ ಬ್ರಾಹ್ಮಣರ ಮನೆಗೆ ಹೋಗಿದ್ದೆನು. ಅಲ್ಲಿ ಆ ಬ್ರಾಹ್ಮಣರು ಸಕಲವಾದ ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದನು. ನಾನು ಕೂಡ ಅದೇ ಪೂಜೆಯನ್ನು ನೋಡಿ ಪೂಜೆಯಾದ ನಂತರ ಪ್ರಸಾದವನ್ನು ನಿನಗಾಗಿ ತಂದಿರುವೆನೆಂದು ಹೇಳಿ ತಾಯಿಗೆ ಪ್ರಸಾದವನ್ನು ಕೊಟ್ಟಳು. ಅದನ್ನು ಕೇಳಿದ ಕಲಾವತಿಯ ತಾಯಿಯು ಮತ್ತೆ ಜ್ಞಾನವನ್ನು ಪಡೆದು ವ್ರತವನ್ನು ಮಾಡಲು ಯತ್ನಿಸಿ ಪರಿಕರಗಳನ್ನು ಒದಗಿಸಿಕೊಂಡು ಶೈತ್ಯೋಪಚಾರಕ್ಕಾಗಿ ಬೇಕಾದಷ್ಟು ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಬ್ರಾಹ್ಮಣ ಮುಖೇನ ಶ್ರದ್ಧಾಭಕ್ತಿಯಿಂದ ಮಾಡಿ ತನ್ನ ಪತಿಯ ಮತ್ತು ಅಳಿಯನ ಆದಷ್ಟು ಬೇಗ ಬರಲೆಂದು ಹರಸಿಕೊಂಡಳು. ಅವಳ ಪ್ರಾರ್ಥನೆಯಿಂದಲೂ ಹಾಗೂ ವ್ರತಾಚರಣೆಯಿಂದಲೂ ಸಂತುಷ್ಟನಾದ ಸ್ವಾಮಿಯು ಆ ದಿನ ರಾತ್ರಿ ರತ್ನಸಾರ ಪಟ್ಟಣದ ದೊರೆಯಾದ ಚಂದ್ರಕೇತುವಿನ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ರಾಜೇಂದ್ರ, ನೀನು ಬಂಧನದಲ್ಲಿಟ್ಟುವ ವರ್ತಕರು ಕಳ್ಳರಲ್ಲ, ಅವರನ್ನು ತಕ್ಷಣವನ್ನೇ ಬಿಡುಗಡೆ ಮಾಡಿ ಅವರ ದ್ರವ್ಯ ಸಾಮಗ್ರಿಗಳನ್ನು ಅವರಿಗೆ ಹಿಂದಕ್ಕೆ ಕೊಟ್ಟು ಕಳುಹಿಸು, ಇಲ್ಲವಾದರೆ ನಿನ್ನ ಸಮಸ್ತ ಸಂಪತ್ತು ನಾಶವಾಗುತ್ತದೆ ಎಂದು ಹೇಳಿ ಮಾಯವಾದನು. ಆ ಕೂಡಲೇ ರಾಜನು ದಿಗ್ಭ್ರಾಂತನಾಗಿ ಎದ್ದು ನಡೆದ ವೃತ್ತಾಂತವನ್ನು ತಕ್ಷಣವೇ ರಾಣಿಗೆ ತಿಳಿಸಿ ನಂತರ ಬೆಳಗಾದ ಕೂಡಲೇ ರಾಜ್ಯಸಭೆಯನ್ನು ಕರೆಸಿ ಸಿಂಹಾಸನದಲ್ಲಿ ಕುಳಿತುಕೊಂಡು ರಾತ್ರಿ ನಡೆದ ವೃತ್ತಾಂತವನ್ನು ತಂದ ಮಂತ್ರಿಮಂಡಲಕ್ಕೆಲ್ಲ ತಿಳಿಸಿ ಭಟರನ್ನು ಕರೆದು ತಕ್ಷಣವೇ ಆ ವರ್ತಕರನ್ನು ಕಾರಾಗೃಹದಿಂದ ಕರೆದುಕೊಂಡು ಬಂದಿರೆಂದು ಹೇಳಿದರು. ಆ ಕೂಡಲೇ ರಾಜಭಟರು ಹೋಗಿ ವೈಶ್ಯರ ಸಂಕೋಲೆಗಳನ್ನು ತೆಗೆದು ಅವರನ್ನು ಕರೆದುಕೊಂಡು ಬಂದು ರಾಜನೆದುರಿಗೆ ನಿಲ್ಲಿಸಿದರು. ಆಗ ಸಿಂಹಾಸನೀಶ್ವರನಾದ ಚಂದ್ರಕೇತು ಮಹಾರಾಜನು ವರ್ತಕರಿಗೆ ಹೇಳುತ್ತಾನೆ, ಅಯ್ಯ ವರ್ತಕರೇ, ನೀವು ಮಾಡಿದ ಕೆಲವು ಸಂಕಲ್ಪದ ಕರ್ಮಗಳಿಂದ ನಿಮಗೆ ಬಂಧನ ಪ್ರಾಪ್ತಿಯಾಯಿತು. ಬುದ್ಧಿ ಕರ್ಮಾನುಸಾರೇಣ ಎಂಬಂತೆ ನಿಮ್ಮ ಕರ್ಮದ ಫಲವನ್ನು ನಿಮ್ಮನ್ನು ಇಷ್ಟು ದಿನ ಕಾಡಿಸಿತು. ಆದ್ದರಿಂದ ಬಂಧನಕ್ಕೊಳಗಾಗಿದ್ದೀರಿ. ದೈವಾನುಗ್ರಹದಿಂದ ನಿಮ್ಮ ಬಿಡುಗಡೆಯಾಗಿದೆ, ಸ್ವಾಮಿಯ ಆಜ್ಞೆಯಾಗಿದೆ ಎಂದು ಹೇಳಿ ಕಾರಾಗೃಹ ದೋಷ ಪ್ರಾಯಶ್ಚಿತ್ತ ಹೋಮಗಳನ್ನು ಮಾಡಿಸಿ ಅವರನ್ನು ಸಂತುಷ್ಟರನ್ನಾಗುವಂತೆ ಮಾಡಿ ಅವರಿಂದ ಬೊಕ್ಕಸಕ್ಕೆ ಸೇರಿದ ದ್ರವ್ಯ ಸಾಮಗ್ರಿಗಳಿಗೆ ಇಮ್ಮಡಿಯಾಗಿ ಅವರಿಗೆ ದ್ರವ್ಯ ಸಾಮಗ್ರಿಗಳನ್ನು ಕೊಟ್ಟು
ಸಂತೋಷದಿಂದ ನಿಮ್ಮೂರಿಗೆ ಹೋಗಬಹುದೆಂದು ಹೇಳಲು ವೈಶ್ಯದ್ವಯರು ರಾಜನಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ಸ್ಥಳಕ್ಕೆ ಹಿಂದಿರುಗಿದರಲ್ಲೆಂಬಲ್ಲಿಗೆ ಸೂತರು ಶೌನಕಾದಿಗಳಿಗೆ ವಿಸ್ತರಿಸಿದ ರೇವಾಖಂಡದ ಸತ್ಯನಾರಾಯಣ ವ್ರತಕಥೆಯ ತೃತೀಯಾಧ್ಯಾಯವು ಸಂಪೂರ್ಣವಾಯಿತು. ಚತುರ್ಯೋಧಾಯಂ ಪ್ರಾರಂಭವು. ಎಲೈ ಋಷಿವರ್ಯರೇ ಕೇಳಿ. ಅನಂತರ ವ್ಯಾಪಾರ ವೃತ್ತಿಯ ಆ ವರ್ತಕನು ತನ್ನ ಅಳಿಯನೊಂದಿಗೆ ಮಂಗಳ ಸ್ನಾನ ನಿತ್ಯಕ್ರಮಗಳನ್ನು ತೀರಿಸಿಕೊಂಡು ಬೆಳಗಿನ ಪಾತೇಯಕ್ಕಾಗಿ ನದಿ ತೀರಕ್ಕೆ ಹೋಗುತ್ತಿರುವಾಗಲೇ ದಾರಿಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಮತ್ತೆ ಆ ವರ್ತಕರನ್ನು ಪರೀಕ್ಷಿಸಲೋಸುಗ ಒಬ್ಬ ಯತಿ ವೇಷಧಾರಿಯಾಗಿ ಬಂದು ಅವರನ್ನು ಕಂಡು, ಅಯ್ಯ ವರ್ತಕರೇ, ಏನನ್ನು ತಂದಿರುವಿರಿ? ನಿಮ್ಮ ಹಡಗಿನಲ್ಲಿರುವುದೇನು ಎಂದು ಕೇಳಲು ಮದಾಂಧರಾದ ವರ್ತಕರಿರುವರು, ಎಲೈ ಸನ್ಯಾಸಿಯೇ, ಈ ಹಡಗಿನಲ್ಲಿ ನಾವು ಬರೀ ತರಿಗೆಲೆಗಳನ್ನು ತಂದಿದ್ದೇವೆ ಎಂದು ಸುಳ್ಳು ಹೇಳಿ ಸ್ವಾಮಿಯನ್ನು ಅಪಹಾಸ್ಯ ಮಾಡಿದರು. ಇವರನ್ನು ಪರೀಕ್ಷಿಸುವುದಕ್ಕಾಗಿ ಬಂದಂತಹ ಸ್ವಾಮಿಗೆ ಇವರ ವರ್ತನೆಯನ್ನು ನೋಡಿ ಬಹಳ ಕೋಪಗೊಂಡು, ನೀವು ಹೇಳಿದ್ದೇ ನಿಜವಾಗಲೆಂದು ಹೇಳಿ ಅಂತರ್ಧಾನ ಎತ್ತರಕ್ಕೆ ಬಂಡೆಯ ಮೇಲೆ ಕುಳಿತನು. ಇತ್ತ ವರ್ತಕರು ಬೆಳಗಿನ ತಮ್ಮ ಪಾತೆಯನ್ನು ಮುಗಿಸಿಕೊಂಡು ಹಡಗಿನ ಹತ್ತಿರ ಬಂದು ನೋಡುವಾಗಲೇ ಅದರಲ್ಲಿ ಎಲ್ಲ ತರಗೆಲೆಗಳಿದ್ದವು. ಇದನ್ನು ನೋಡಿದ ಕೂಡಲೇ ಮಾವ ಮತ್ತು ಅಳಿಯ ಇಬ್ಬರೂ ಕೂಡ ಖಿನ್ನರಾಗಿರಲು ಮಾವನು ಮೂರ್ಛಾಕ್ರಾಂತನಾದನು. ಆಗ ತಕ್ಷಣ ಶೈತ್ಯೋಪಚಾರದಿಂದ ಮಾವನನ್ನು ಎಚ್ಚರವಾಗುವಂತೆ ಮಾಡಿ ಮಾವನಿಗೆ ಅಳಿಯನು ಹೇಳುತ್ತಾನೆ, ಎಲೈ ಮಾವನೇ, ಸುಮ್ಮನೆ ಏಕೆ ಗೊಳಗಾಡುತ್ತಿ? ನಮಗೆ ಆ ಸನ್ಯಾಸಿಯು ಶಾಪವನ್ನು ಕೊಟ್ಟಿರುವುದರಿಂದ ನಾವು ಶಾಪಗ್ರಸ್ತರಾಗಿ ನಮ್ಮ ದ್ರವ್ಯವೆಲ್ಲ ಈ ರೀತಿ ತರಗೆಲೆಯಾಗಿದೆ. ಆದ್ದರಿಂದ ನಾವು ಈಗ ಹೋಗಿ ಮತ್ತೆ ಆ ಯತಿಯನ್ನು ಕ್ಷಮೆಯಾಚಿಸಿದರೆ ನಮ್ಮ ಸಂಪತ್ತು ನಮಗೆ ದೊರಕುವುದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ನಾವು ಈಗ ಆ ಯತಿಯನ್ನೇ ಪ್ರಾರ್ಥಿಸೋಣವೆಂದು ಹೇಳಿದ ಅಳಿಯನ ಮಾತನ್ನು ಕೇಳಿ ಜ್ಞಾನೋದಯವನ್ನು ಪಡೆದು ಸತ್ಯನಾರಾಯಣ ಸ್ವಾಮಿಯನ್ನು ನೆನೆಸಿಕೊಂಡು ಅವರಿಬ್ಬರೂ ಆ ಯತಿಯ ಸಮೀಪದಲ್ಲಿ ಸೇರಿ ಭಯಭಕ್ತಿಯಿಂದಲೂ ನಮ್ರತಾ ಮನೋಭಾವದಿಂದಲೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಯತಿ ಎದುರು ನಿಂತುಕೊಂಡರು. ಆಗ ಮಾವನು, ಸ್ವಾಮಿ, ನಾನು ಅಜ್ಞಾನದಿಂದಲೂ ಅಂಧಕಾರದಿಂದಲೂ ಹಾಗೂ ಅಹಂ ಎಂಬ ಶಬ್ದದಿಂದಲೂ ನಿನ್ನೊಂದಿಗೆ ಸುಳ್ಳು ಮಾತನಾಡಿದ ತಪ್ಪನ್ನು ನೀನು ಕ್ಷಮಿಸಬೇಕೆಂದು ಬಾರಿಯೂ ಅಂಗಲಾಚಿ ಬೇಡಿಕೊಂಡನು. ಆಗ ಸ್ವಾಮಿಗೆ ಕನಿಕರ ಉಂಟಾಗಿ ವರ್ತಕನನ್ನು ಕುರಿತು, ಎಲೈ ದುರಾತ್ಮನಾದ ಭಕ್ತಾಗ್ರಹಣಿಯೇ, ನೀನು ಪದೇ ಸಂಕಲ್ಪ ಮಾಡಿದ ಪೂಜಾದಿಗಳನ್ನು ಮಾಡದೇ ಇರುವ ಕಾರಣ ನಿನಗೆ ಈ ರೀತಿ ದುಃಖಗಳು ಬರುತ್ತಿವೆ. ಮೊದಲು ಸಂಕಲ್ಪ ಮಾಡಿಕೊಳ್ಳುವ ಮೊದಲು ಯೋಚಿಸು. ನಿನ್ನಲ್ಲಿ ಧನವಿದ್ದರೂ ಕೂಡ ಲೋಭತನದಿಂದ ಪೂಜೆ ಮಾಡದೆ ಮದಾಂಧನಾಗಿದ್ದ ಕಾರಣ ನಿನಗೆ ಜ್ಞಾನೋದಯವಾಗಲೆಂದು ಈ ರೀತಿ ಮಾಡಿರುವೆನು. ಹೇಳಿದ ಭಗವಂತನ ಮುಖಾರವಿಂದದಿಂದ ಬಂದಂಥ ಮಾತನ್ನು ವರ್ತಕರು ಕೇಳಿ ಜ್ಞಾನೋದಯವನ್ನು ಪಡೆದು ಸ್ವಾಮಿಯನ್ನು ಸ್ತುತಿಸಲಾರಂಭಿಸಿದರು. ಓ ದೇವಾದಿದೇವ, ಸೃಷ್ಟಿ ಸ್ಥಿತಿ ಲಯಕರ್ತನಾದ ಸ್ವಾಮಿಯೇ, ಜಗದೊಡೆಯನೇ, ಅಜ್ಞಾನ ನಿವಾರಕನೇ, ನಿನ್ನ ಮಾಯೆಯಾದ ರೂಪವನ್ನು ದೇವಾನುದೇವತೆಗಳು ಕೂಡ ಕಾಣಲಾರರು. ಹೀಗಿರುವಲ್ಲಿ ಮಾನವಾಗ್ರಣಿಯಾದ ನಾನು ಅರಿತುಕೊಳ್ಳಲು ಸಾಧ್ಯವೇ? ಹೇ ಅಪದುದ್ಧಾರಕನೇ, ನಾನು ಅರಿಯದೋ ಮಾಡಿದ ತಪ್ಪನ್ನು ನೀನು ಕ್ಷಮಿಸಿ ಕಾಪಾಡೆಂದು ಈ ರೀತಿ ಯತಿ ರೂಪಧಾರಿಯಾದ ಸ್ವಾಮಿಯ ಪಾದಗಳಿಗೆ ಎರಗಿ ರೋಧಿಸುತ್ತಾ ಇರಲು ಸ್ವಾಮಿಯು ಕನಿಕರಗೊಂಡು, ಎಲೈ ವರ್ತಕನೇ, ನೀನು ಈ ಕೂಡಲೇ ನಿನ್ನ ಮನೆಗೆ ಹೋಗಿ ನಿನ್ನ ಸಂಕಲ್ಪಪೂರ್ವವಾದ ವ್ರತವನ್ನು ಮಾಡು. ಯಾರೇ ಮಾನವರಾಗಲಿ ದೇವಾನುದೇವತೆಗಳೇ ಆಗಲಿ ಸಂಕಲ್ಪ ಮಾಡಿದ ಮೇಲೆ ಅದನ್ನು ಈಡೇರಿಸಬೇಕಾದದ್ದು ಅವರ ಧರ್ಮವಾದ್ದರಿಂದ ನೀನು ತಕ್ಷಣವೇ ಪೂಜಾದಿಗಳನ್ನು ನೆರವೇರಿಸುವೆಂದು ಹೇಳಿ ಪುನಃ ಆ ವರ್ತಕನ ದ್ರವ್ಯ ಸಾಮಗ್ರಿಗಳನ್ನೆಲ್ಲ ಅನುಗ್ರಹಿಸಿ ತಾನು ಮಾಯವಾದನು. ಅನಂತರ ಸಂತುಷ್ಟನಾದ ವರ್ತಕನು ತನ್ನ ಅಳಿಯನನ್ನು ಕರೆದುಕೊಂಡು ಪ್ರಯಾಣ ಮಾಡುತ್ತಾ ತಾನಿದ್ದ ದೇಶಕ್ಕೆ ಬಂದು ಅಳಿಯನನ್ನು ನೋಡಿ, ಇದೇ ನಮ್ಮ ರಾಜ್ಯವು ಎಂದು ಹೇಳಿ ದೂತನ ಮೂಲಕ ತಾವು ಬಂದಿರುವ ಸುದ್ದಿಯನ್ನು ತನ್ನ ಮನೆಗೆ ಹೇಳಿ ಕಳಿಸಿದನು. ವರ್ತಕನು ಅಪ್ಪಣೆಯಂತೆ ತನ್ನ ವರ್ತಕನ ಹೆಂಡತಿಯನ್ನು ಕಂಡು ವಿಧೇಯತೆಯಿಂದ, ಅಮ್ಮ, ನಿಮ್ಮ ಪತಿಯು ಹಾಗೂ ಅಳಿಯನು ಕೂಡ ಬಂದು ಸಮುದ್ರದ ದಂಡೆಯಲ್ಲಿ ಇಳಿದುಕೊಂಡಿದ್ದಾರೆಂದು ಹೇಳಿದ ದೂತನು ಮಾತುಗಳನ್ನು ಕೇಳಿ ಸಂತೋಷಗೊಂಡವಳಾದ ಲೀಲಾವತಿಯು ಆ ದಿನ ಮಾಡುತ್ತಿದ್ದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮುಗಿಸಿ ಅನಂತರ ವಿಷಯವನ್ನು ತನ್ನ ಮಗಳಿಗೆ ತಿಳಿಸಿದಳು. ಆಗ ಕಲಾವತಿಯು ಪೂಜೆಯನ್ನೆಲ್ಲ ಮುಗಿಸಿ ಪತಿಯ ಆಕಾಂಕ್ಷೆಯಿಂದಿದ್ದ ಪ್ರಸಾದವನ್ನು ಭಕ್ಷಿಸದೆ ಹಾಗೆಯೇ ಪತಿ ದರ್ಶನಕ್ಕಾಗಿ ಹೊರಟುವುದಳು. ಇದರಿಂದ ಮತ್ತೆ ಇವರು ಪದೇ ತಪ್ಪು ಮಾಡುತ್ತಿರುವುದನ್ನು ಕಂಡು ಸ್ವಾಮಿಯು ಕೋಪಗೊಂಡು ಅವಳ ಪತಿಯು ಹಡಗಿನ ಸಮೇತ ನೀರಿನಲ್ಲಿ ಮುಳುಗುವಂತೆ ಮಾಡಿದನು. ಇವಳು ಸಮುದ್ರ ದಡಕ್ಕೆ ಹೋಗುವಷ್ಟರಲ್ಲಿ ಅವಳ ಪತಿಯ ನೀರಿನಲ್ಲಿ ಮುಳುಗಿ ಹೋಗಿರುವುದನ್ನು ಕಂಡು ಮೂರ್ಛಾಕ್ರಾಂತಳಾಗಿ ನೆಲದ ಮೇಲೆ ಬಿದ್ದುಬಿಟ್ಟಳು. ಅನಂತರ ಅಲ್ಲಿದ್ದವರೆಲ್ಲರೂ ದಿಗ್ಭ್ರಾಂತರಾಗುವವರಲ್ಲಿ ಆ ವರ್ತಕನ ಹೆಂಡತಿಯಾದ ಲೀಲಾವತಿಯು, ಸ್ವಾಮಿ, ಏನೋ ಅತಾಚುರ್ಯದಿಂದ ನಮ್ಮ ಅಳಿಯನು ಹಡಗಿನಲ್ಲಿದ್ದದ್ದನ್ನು
ಇಲ್ಲಿದ್ದವನು ಮುಳುಗಿರುವುದಕ್ಕೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಾಯೆಯೇ ಕಾರಣವೆಂದು ತಾನು ಅಂದುಕೊಳ್ಳುತ್ತೇನೆ. ಇದು ಮಾಯೆಯೋ ಅಥವಾ ನನ್ನ ದಿಗ್ಭ್ರಮೆಯೋ ನನಗೆ ತಿಳಿಯದು. ಆದರೂ ಕೂಡ ನಾನು ಮತ್ತೆ ಏಕಾಗ್ರತೆಯಿಂದ ಆರಾಧ್ಯ ದೈವನಾದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಿಸುತ್ತೇನೆ. ಇದಲ್ಲದೆ ಬೇರೆ ದಾರಿಯೇ ನನಗೆ ತೋಚುತ್ತಿಲ್ಲವೆಂದು ಮನೆಗೆ ತೆರಳಿ ಮತ್ತೆ ಸತ್ಯನಾರಾಯಣ ಸ್ವಾಮಿಯ ಎದುರಿಗೆ ಕುಳಿತು, ಆಪತ್ ಬಾಂಧವ, ಅನಾಥ ರಕ್ಷಕ, ದೀನಬಂಧು, ದಯಾಸಿಂಧು, ಏಕೆ ನಮಗೆ ಈ ರೀತಿಯಾಗಿ ಪದೇ ಪದೇ ಕಷ್ಟಗಳನ್ನು ಕೊಡುತ್ತಿರುವೆ ಎಂದು ಗೋಳಾಡುತ್ತಿರಲು ಒಂದು ಅಶರೀರವಾಣಿಯಾಯಿತು. ಏನೆಂದರೆ, ಎಲೈ ಭಕ್ತಗ್ರಣಿಯೇ ಕೇಳು, ನಿನ್ನ ಮಗಳು ನನ್ನ ಪೂಜಾದಿಗಳನ್ನೆಲ್ಲ ಮುಗಿಸಿ ಪ್ರಸಾದವನ್ನು ಸ್ವೀಕರಿಸದೆ ಪತಿ ದರ್ಶನಕ್ಕಾಗಿ ಹೋದ ಕಾರಣ ಅವಳ ಪತಿಯು ಅದೃಶ್ಯನಾಗಿರುವನಂತೆ ನಾನೇ ಮಾಡಿದ್ದೇನೆ. ಯಾರೇ ಆಗಲಿ ಪೂಜಾ ವೇಳೆಯಲ್ಲಿ ಪೂಜೆಯಾಗುವವರೆಗೂ ಇದ್ದು ಪ್ರಸಾದವನ್ನು ಸ್ವೀಕರಿಸದೆ ಹಾಗೆಯೇ ಹೋಗುತ್ತಾರೋ ಅವರೆಲ್ಲರೂ ಕೂಡ ನಾನು ಕೊಡತಕ್ಕ ಶಾಪಕ್ಕೆ ಗುರಿಯಾಗಿರುತ್ತಾರೆ. ಆದ್ದರಿಂದ ಈಗಲಾದರೂ ನಿನ್ನ ಮಗಳು ಪ್ರಸಾದವನ್ನು ಸ್ವೀಕರಿಸಿದರೆ ಅವಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ ಎಂದು ಹೇಳಲು, ಅಲ್ಲಿಗೆ ಇದ್ದ ಕಲಾವತಿಯು ಪಾದ ಪ್ರಕ್ಷಾಳನವನ್ನು ಮಾಡಿಕೊಂಡು ಬಂದು ಪ್ರಸಾದವನ್ನು ಸ್ವೀಕರಿಸಿ ಸಮುದ್ರ ದಡಕ್ಕೆ ಬರುವಲ್ಲಿಗೆ ಅವಳ ಪತಿಯು ಮತ್ತು ಹಡಗು ಅಲ್ಲಿರುವುದನ್ನು ಕಂಡು ಅಲ್ಲಿದ್ದವರೆಲ್ಲರೂ ಕೂಡ ಆಶ್ಚರ್ಯವನ್ನು ನೋಡಿದರು. ಅನಂತರ ಸಂತೋಷಯುಕ್ತಳಾದಳು. ಕಲಾವತಿಯು, ತಂದೆಯೇ, ಮನೆಗೆ ಹೋಗೋಣ ನಡೆಯಿರಿ ಎಂದು ಹೇಳಲು ಸಂತೋಷಯುಕ್ತರಾದ ವೈಶ್ಯ ದಂಪತಿಗಳು ಹಾಗೂ ಜನಸಮೂಹವು ತಮ್ಮ ಮನೆಗಳಿಗೆ ತೆರಳಿದರು. ಅಂದಿನಿಂದ ಆ ವರ್ತಕನು ಪ್ರತಿಯೊಂದು ತಿಂಗಳು ಪೂರ್ಣಿಮಾ, ಸಂಕ್ರಾಂತಿ ಇತ್ಯಾದಿ ಪೂರ್ವ ಕಾಲಗಳಲ್ಲಿ ತಪ್ಪದೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡಿದ್ದು ಇಹಪರಗಳೆರಡಲ್ಲೂ ಮೋಕ್ಷ ಪದವಿಯನ್ನು ಹೊಂದಿದನೆಂದು ಸೂತ ಮಹಾಶಯರು ಶೌನಕಾದಿಗಳಿಗೆ ನಿರೂಪಿಸಿದ ಸ್ಕಾಂದ ಪುರಾಣಾಂತರ್ಗತವಾದ ರೇಖಾಖಂಡದ ಸತ್ಯನಾರಾಯಣ ವ್ರತಕಥೆಯ ಚತುರೋಧ್ಯಾಯವು ಸಂಪೂರ್ಣವಾಯಿತು. ಗಂಗಮ್ಮ ಬರು ಅಥ ಪಂಚಮೋಧ್ಯಾಯ ಪ್ರಾರಂಭವು. ಅನಂತರ ಸೂತ ಮಹಾಶಯರು ಶೌನಕಾದಿಗಳನ್ನು ಕುರಿತು ಇಂತೆಂದರು. ಎಲೈ ಶೌನಕಾದಿ ಮಹಾಮುನಿಗಳೇ, ಕೇಳಿ. ಹಿಂದೆ ಪಾಟಲಿಪುತ್ರವೆಂಬ ರಾಜ್ಯದಲ್ಲಿ ವಿಕ್ರಮ ತುಂಗನೆಂಬ ರಾಜನು ಪ್ರಜೆಗಳ ಸುಖವೇ ತನ್ನ ಸುಖವೆಂದು ಭಾವಿಸಿ ತನ್ನ ರಾಜ್ಯ ಪಾಲನೆಯನ್ನು ಅತ್ಯಂತ ಪ್ರೀತ್ಯಾದರಗಳಿಂದ ಮಾಡುತ್ತಿದ್ದನು. ಈ ಮಹಾರಾಜನು ಮೊದಲು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಿದ್ದ. ಕೊನೆಗೆ ಅದನ್ನು ತಿರಸ್ಕರಿಸಿದ್ದರಿಂದ ಅವನು ಪಡವಾರದ ಕಷ್ಟಕ್ಕೆ ಗುರಿಯಾದನು. ಎಲೈ ಋಷಿವರ್ಯರೇ, ಈಗ ಅದೇ ವಿಚಾರವನ್ನು ನಿಮಗೆ ಹೇಳುತ್ತೇನೆ. ಕೊನೆಯದಾಗಿ ಸಾವಧಾನದಿಂದ ಆಲಿಸಿ. ಹಿಂದೆ ಇದೇ ರಾಜರು ಒಂದು ದಿನ ವಿಹಾರಾರ್ಥವಾಗಿ ಕಾಡಿಗೆ ಹೋಗಿ ದುಷ್ಟ ಮೃಗಾದಿ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಆಯಾಸಗೊಂಡವನಾಗಿ ಅದೇ ಕಾಡಿನಲ್ಲಿ ಒಂದು ಸರೋವರದ ಹತ್ತಿರವಿರುವ ಒಂದು ಚೂತ ವೃಕ್ಷದ ಬಳಿ ವಿಶ್ರಮಿಸಿಕೊಳ್ಳುತ್ತಿದ್ದನು. ಆಗ ಅಲ್ಲಿಗೆ ಹತ್ತಿರವಿದ್ದ ಒಂದು ಸರೋವರದ ಬಳಿ ದನ ಕಾಯುತ್ತಿದ್ದ ಹುಡುಗರೆಲ್ಲರೂ ಸಂತುಷ್ಟರಾಗಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಆಚರಿಸುತ್ತಿದ್ದರು. ಅಲ್ಲಿಯೇ ಇದ್ದ ರಾಜನು ಇವರು ಪೂಜೆ ಮಾಡುತ್ತಿರುವುದನ್ನು ನೋಡಿದರೂ ಕೂಡ ಲಕ್ಷ್ಯವೇ ಇಲ್ಲದೆ ದೇವರಿಗೆ ನಮಸ್ಕಾರವನ್ನು ಕೂಡ ಮಾಡದೆ ದುರಹಂಕಾರಿಯಾದ ಮದಾಂಧತೆಯಿಂದ ಇದ್ದನು. ಆಗ ಪೂಜಾ ವಿಧಿಗಳನ್ನು ನೆರವೇರಿಸಿದ ಗೋಪಾಲಕರು ಪೂಜೆ ಆದ ನಂತರ ತೀರ್ಥ ಪ್ರಸಾದಗಳನ್ನು ರಾಜನ ಮುಂದಿರಿಸಿ, ರಾಜೇಂದ್ರ, ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ಎಂದು ವಿನಮ್ರತೆಯಿಂದ ವಿನಂತಿಸಿಕೊಂಡರು. ಆಗ ರಾಜನು ತನ್ನ ಮದಾಂಧತೆಯಿಂದ ಪ್ರಸಾದವನ್ನು ತಿರಸ್ಕರಿಸಿ ಅದನ್ನು ಎಸೆದು ಬಿಟ್ಟನು. ಅನಂತರ ಗೋಪಾಲಕರು ಷಡ್ರಸೋಪೇತವಾದ ಭಕ್ಷ್ಯಗಳನ್ನು ತಂದಿಟ್ಟರೂ ಕೂಡ ಅದ್ಯಾವುದನ್ನು ರಾಜನು ಮುಟ್ಟಲಿಲ್ಲವಾದ್ದರಿಂದ ರಾಜನು ಸ್ವಾಮಿಯ ಕೋಪಕ್ಕೆ ಗುರಿಯಾಗಿ ಅತ್ಯಂತ ನಿಂದನೆಗೊಳಗಾದನು. ಅವನ ಸಮಸ್ತ ಐಶ್ವರ್ಯವು ದಿನೇ ದಿನೇ ಕುಗ್ಗುತ್ತಾ ಬಂದಿತು. ಎಲ್ಲ ಕಡೆಯೂ ದಂಗೆ ಕೋಲಾಹಲಗಳೆದ್ದವು. ಅವನ ಮಕ್ಕಳೆಲ್ಲರೂ ಸಾವಿಗೀಡಾದರು. ಈ ರೀತಿಯಾಗಿ ದಿನೇ ದಿನೇ ಕಷ್ಟದ ಮೇಲೆ ಕಷ್ಟಗಳು ಬರುತ್ತಿರುವುದನ್ನು ನೋಡಿ ರಾಜನು ಇದು ಸತ್ಯನಾರಾಯಣ ಸ್ವಾಮಿಯ ಪ್ರಭಾವವೇ ಇರಬೇಕೆಂದು ಅಂದುಕೊಂಡವು. ಮತ್ತೆ ರಾಜನೂ ಸಹ ಚಿಂತಾಕ್ರಾಂತನಾಗಿ, ನಾನು ಯಾವ ಜಾಗದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೋಡಿದ್ದೇನೋ ಅದೇ ಜಾಗಕ್ಕೆ ಹೋಗುತ್ತೇನೆಂದು ಅಂದುಕೊಂಡು ಅಲ್ಲಿಗೆ ಹೋಗಿ ಪುನಃ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ತೀರಿಸಿಕೊಂಡು ಶಾಸ್ತ್ರೋಕ್ತವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ವಿದ್ಯುಕ್ತನಾಗಿ ನೆರವೇರಿಸಿನು. ಆ ಬಳಿಕ ಸ್ವಾಮಿಯನ್ನು ತಾನು ಮಾಡಿದ ಸರ್ವದಾ ತಪ್ಪಾಯಿತೆಂದು ಬಾರಿಯೂ ಕ್ಷಮಾಪಣೆ ಕೇಳುತ್ತಿರುವಾಗ ಹಾಗೆ ಮೈಯೆಲ್ಲ ಬೆವತು ಪ್ರಜ್ಞಾಹೀನನಾಗಿ ಬಿದ್ದುಬಿಟ್ಟನು. ಆಗ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾಗಿ ರಾಜನಿಗೆ ಪ್ರಸನ್ನಾತ್ಮಕವಾಗಿ ಭಾವದಿಂದ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿಯನ್ನು ಅನುಗ್ರಹಿಸಿದನು. ಅನಂತರ ಸಂತುಷ್ಟನಾದ ರಾಜನು ಇಹಲೋಕದಲ್ಲಿರುವವರೆಗೂ ತಪ್ಪದೇ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದು ಕೊನೆಗೆ ಆಮುಷ್ಟಿಕ ಪದವಿಯನ್ನು ಸತ್ಯನಾರಾಯಣ ಸ್ವಾಮಿಯ ವರಪ್ರಸಾದದಿಂದ ಪಡೆದನು. ಆದ್ದರಿಂದ ಎಲೈ ಮಹಾತ್ಮರಾದ ಋಷಿವರ್ಯರೇ, ಈ ಭೂಲೋಕದಲ್ಲಿ ಯಾರು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಆರಾಧಿಸುತ್ತಾರೋ ಅವರಿಗೆ ಧನ ಧಾನ್ಯ ಸಂಪತ್ತಾಭಿವೃದ್ಧಿಯನ್ನು ಉಂಟಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ವ್ರತವನ್ನು ಯಾರು ನಿಯಮ ನಿಷ್ಠೆಗಳಿಂದ ಆಚರಿಸುತ್ತಾರೋ ಅವರಿಗೆ ಸಮಸ್ತ ಕಷ್ಟಗಳು ಪರಿಹಾರವಾಗುತ್ತವೆ. ಈ ವ್ರತಾಚರಣೆಯಿಂದ ದರಿದ್ರರು ಧನಿಕರಾಗುತ್ತಾರೆ,
ಪುತ್ರ ಕಾಮೇಷ್ಟಿಯಾದವರಿಗೆ ಪುತ್ರ ಪ್ರಾಪ್ತಿಯು, ಧನ ಕಾಮೇಷ್ಟಿಯಾದವರಿಗೆ ಧನವು, ಈ ರೀತಿಯಾಗಿ ಅವರವರ ಮನೋಭಿಷ್ಟದಂತೆ ಫಲಗಳು ಲಭಿಸುತ್ತವೆ. ಆದ್ದರಿಂದ ಎಲ್ಲ ಮನುಕುಲೋತ್ತಮರು ಕೂಡ ಇತ್ಯರ್ಥಗಳಿಂದ ವಿನಯ ನಮ್ರತೆಯಿಂದಲೂ ಶ್ರದ್ಧಾಭಕ್ತಿಯಿಂದಲೂ ಆಚರಿಸಿದರೆ ಫಲ ಪ್ರಾಪ್ತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಪ್ರತಿ ತಿಂಗಳ ಪೂರ್ಣಿಮೆಯ ದಿನ ಸಾಯಂಕಾಲದಲ್ಲಿ ಆಚರಿಸುವುದರಿಂದ ಶಾಶ್ವತವಾದ ಮೋಕ್ಷ ಪದವಿಯುಂಟಾಗುತ್ತದೆ. ಎಲೆ ಋಷಿಗಳ, ಈ ವ್ರತವನ್ನು ಕೆಲವರು ಕಾಲವೆಂದು, ಕೆಲವರು ಸತ್ಯವೆಂದು, ಕೆಲವರು ಈಶ್ವರನ ಸ್ವರೂಪವೆಂದು, ಇನ್ನು ಕೆಲವರು ಸಾಕ್ಷಾತ್ ಮಹಾವಿಷ್ಣುವೇ ಎಂದು ಪೂಜಿಸುತ್ತಾರೆ. ಸ್ವಾಮಿಯಾದರೂ ಅವರವರ ಮನೋಭಿಷ್ಟದಂತೆ ಇರತಕ್ಕವನು. ಈ ರೀತಿಯಾಗಿ ಸನಾತನನಾದ ಸ್ವಾಮಿಯು ಭಕ್ತರ ಭವಬಂಧನಗಳನ್ನು ಬಿಡಿಸಿ ಸಂಸಾರವೆಂಬ ಸಾಗರದಿಂದ ವಿಘ್ನವಿಲ್ಲದಂತೆ ದಾಟಿಸಿ ಸರ್ವೋತ್ತಮನೆನಿಸಿಕೊಂಡಿರುವನು. ಇಂತಹ ಸಕಲ ಕಾರ್ಯಗಳಿಗೂ ಕಾರಣಕರ್ತನಾದ ಸ್ವಾಮಿಯನ್ನು ಪೂಜಿಸಿ ಆರಾಧಿಸಿದಲ್ಲಿ ಸ್ವಾಮಿಯ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದರಲ್ಲಿ ಬದ್ಧನಾಗಿರುವನೆಂದು ಈ ವ್ರತಾಚರಣೆಯ ಎಲ್ಲ ವ್ರತಗಳಿಂದಲೂ ಸರ್ವಶ್ರೇಷ್ಠವೆಂದು ಈ ವ್ರತವನ್ನು ಮಾಡಿ ಕಥೆಯನ್ನು ಯಾರು ಓದುತ್ತಾರೋ, ಯಾರು ಕೇಳುತ್ತಾರೋ ಹಾಗೂ ಯಾರು ನೋಡುತ್ತಾರೋ ಅವರೆಲ್ಲರೂ ಕೂಡ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುತ್ತಾ ತಮ್ಮ ನರಜನ್ಮದ ಕಷ್ಟಗಳನ್ನು ಪರಿಹರಿಸಿಕೊಂಡು ಸುಖದಿಂದಿರುತ್ತಾರೆಂಬಲ್ಲಿಗೆ ಸ್ಕಾಂದ ಪುರಾಣೋಕ್ತವಾದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯ ಫಲಭಾಗವು ಮತ್ತು ತಾತ್ಪರ್ಯವು ಸಮಾಪ್ತಿಯಾಗುವುದು. ಓಂ ಶ್ರೀ ಸತ್ಯನಾರಾಯಣ ದೇವ